ಹೆಲೋ ಫ್ರೆಂಡ್ಸ್, ಮಾನ್ಯಾಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಮತ್ತೊಂದು ವ್ಲಾಗ್ ಜೊತೆ ಬಂದಿದ್ದೀನಿ. ಓಕೆ, ನನ್ನ ಹಿಂದಿನ ವ್ಲಾಗ್ನಲ್ಲಿ ಹೇಳಿದ್ದೆ ನನ್ನ ಮಗಳಿಗೆ ಹೆಲ್ತ್ ಸರಿ ಇಲ್ಲ ಅಂತ. ಇವಾಗ ನನ್ನ ಚಿಕ್ಕ ಮಗಳಿಗೆ ಹೆಲ್ತ್ ಕಂಪ್ಲೀಟಾಗಿ ಸರಿ ಹೋಗಿದೆ. ಬಟ್ ದೊಡ್ಡ ಮಗಳಿಗೆ ಜ್ವರ ಸ್ಟಾರ್ಟ್ ಆಗಿತ್ತು. ಅವಳಿಗೆ ಕೂಡ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ಮೊದಲಿನ ಥರ ಆಗಿಲ್ಲ. ನನ್ನ ಚಿಕ್ಕ ಮಗಳಿಗೆ ಕಂಪ್ಲೀಟಾಗಿ ಕಡಿಮೆ ಆಗಿದೆ. ಇವಾಗ ಇವರಿಬ್ಬರಿಗೂ ಜುಟ್ಟ ಹಾಕು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅಕ್ಕ ಏನು ಮಾಡ್ಕೊತಾಳೋ ತಂಗಿಗೂ ಕೂಡ ಅದೇ ಮಾಡ್ಕೊಳ್ಬೇಕು ಅಂತ ಅವಳು ಭಾವಿಸ್ತಾಳೆ. ಹಾಗಾಗಿ ಇಬ್ಬರಿಗೂ ಕೂಡ ನಾನಿವಾಗ ಜುಟ್ಟ ಹಾಕ್ತಾ ಇದ್ದೀನಿ. ಅವರಿಬ್ಬರು ಕೂಡ ಮಾತಾಡಿಕೊಂಡು ಆ ಕ್ಲಿಪ್ ಹಾಕು ಈ ಕ್ಲಿಪ್ ಹಾಕು ಅಂತ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೇ ನಾನು ವ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಅದನ್ನು ನಿಮ್ಮ ಜೊತೆ ಕೂಡ ಈ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇಬ್ಬರು ಕೂಡ ಕ್ಲಿಪ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ ಇಬ್ಬರು ಕೂಡ. ಓಕೆ, ಇವಾಗ ಸ್ತುತಿಗೆ ಜುಟ್ಟು ಹಾಕಿ ಆಯಿತು. ಇವಾಗ ಕ್ಲಿಪ್ ಕೂಡ ಹಾಕ್ತಾ ಇದ್ದೀನಿ. ಅವರಿಗೆ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ ನನಗೆ ಯಾವುದೇ ವ್ಲಾಗ್ ಕೂಡ ಶೂಟ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ತುತಿ ಜುಟ್ಟು ಹಾಕಿ ಆಯಿತು. ಇವಾಗ ನೆಕ್ಸ್ಟು ಸನಂಗೆ ಹಾಕ್ತಾ ಇದ್ದೀನಿ. ಇವಳು ಹಾಕು ಹಾಕು ಅಂತಾಳೆ, ಬಟ್ ಹಾಕಿಬಿಟ್ಟು ಒಂದೇ ನಿಮಿಷಕ್ಕೆ ತೆಗೆದು ಬಿಡ್ತಾಳೆ. ಆದರೂ ಏನು ಮಾಡೋದು, ಹಾಕಲೇಬೇಕಲ್ವ, ಇಲ್ಲಾಂದರೆ ಹಠ ಮಾಡ್ತಾಳೆ. ಇವಾಗ ನಾನು ಇವಳಿಗೂ ಕೂಡ ಜುಟ್ಟು ಹಾಕಿ ಬರ್ತೀನಿ. ಓಕೆ, ಇವಾಗ ಸನಂಗಿ ಕೂಡ ಜುಟ್ಟ ಹಾಕಿ ರೆಡಿ ಆಯಿತು. ನಿಮ್ಮೆಲ್ರಿಗೂ ಬಾಯ್ ಬಾಯ್ ಮಾಡ್ತಾ ಇದ್ದಾಳೆ. ಜುಟ್ಟ ಕೂಡ ನಿಮ್ಮ ಜೊತೆ ತೋರಿಸ್ತಾ ಇದ್ದಾಳೆ. ಇವಾಗ ಇಬ್ಬರು ಕೂಡ ಜುಟ್ಟು ಹಾಕ್ಕೊಂಡು ರೈಮ್ಸ್ ಹೇಳ್ತಾ, ನಾನು ಇವಾಗಲೇ ರೈಮ್ಸ್ ಕೂಡ ಹೇಳಿಸ್ತಾ ಇದ್ದೀನಿ ಅವ್ರಿಗೆ. ಇಬ್ಬರು ರೈಮ್ಸ್ ಕೂಡ ಹೇಳ್ತಾ ಡಾನ್ಸ್ ಮಾಡ್ತಾ ಇದ್ದಾರೆ. ಸ್ತುತಿ ನಿಮ್ಮೆಲ್ರಿಗೂ ಹಾಯ್ ಮಾಡ್ತಾ ಇದ್ದಾಳೆ. ಸನ ಜುಟ್ಟು ಹಿಡ್ಕೊಂಡು ಏನೋ ಹಾಡು ಹೇಳ್ತಾ ಇದ್ದಾಳೆ. ABCD ಸಾಂಗ್ ಹೇಳ್ತಾ ಇದ್ದಾರೆ ಇಬ್ಬರು ಕೂಡ. ಮಧ್ಯ ಸ್ತುತಿ ನಿಮ್ಮೆಲ್ರಿಗೂ ಹಾಯ್ ಹಾಯ್ ಅಂತ ಹೇಳ್ತಾ ಇದ್ದಾಳೆ. ಓಕೆ, ನಾನು ಡಿಮಾರ್ಟ್ಗೆ ಕೂಡ ಹೋಗಿದ್ದೆ ಮೊನ್ನೆ. ಅದನ್ನು ಹಿಂದಿನ ವ್ಲಾಗ್ನಲ್ಲೇ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ ಎಡಿಟ್ ಮಾಡಿ ಹಾಕೋದಕ್ಕೆ. ಅದಕ್ಕೋಸ್ಕರ ನಾನು ಅದನ್ನು ಈ ವ್ಲಾಗ್ನಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಡಿಮಾರ್ಟ್ಗೆ ಹೋದಾಗ ಏನೇನು ತೊಗೊಂಡೆ, ಹಾಗೆ ಅದರ ಬೆಲೆ ಎಷ್ಟಾಗಿತ್ತು ಎಲ್ಲವನ್ನು ಕೂಡ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ಈ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಇಬ್ಬರು ಕೂಡ ರೈಮ್ಸ್ ಹೇಳ್ತಾ ನಿಂತ್ಕೊಂಡಿದ್ದಾರೆ. ಕೆಲವೊಮ್ಮೆ ಫೈಟಿಂಗ್ ಕೂಡ ಆಗುತ್ತೆ, ಕೆಲವೊಮ್ಮೆ ಏನೋ ತುಂಬ ಸಲ ಫೈಟಿಂಗೇ ಆಗುತ್ತೆ, ಕೆಲವೊಮ್ಮೆ ಮಾತ್ರ ಇಬ್ಬರು ಒಟ್ಟಿಗೆ ಆಟ ಆಡ್ತಾರೆ. ನೋಡ್ತಾ ಇರ್ಬೋದು ನೀವು, ಅಲ್ಲೇ ದೂಡ್ತಾ ಇದ್ದಾಳೆ ಸನ ಅಕ್ಕನ. ಓಕೆ, ಇವಾಗ ನಾನು ಡಿಮಾರ್ಟ್ನಿಂದ ಏನೇನು ತಂದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಡಿಮಾರ್ಟಿಂದ ಏನೇನು ತಂದೆ ಅಂತ ನೋಡ್ಕೊಂಬರೋಣ. ಅಲ್ಲಿ ತುಂಬ ಆಫರ್ಗಳು ಕೂಡ ಇತ್ತು. ಅದಕ್ಕೋಸ್ಕರ ನಾನು ಗ್ರೋಸರೀಸನ್ನು ಬಿಟ್ಟು ಅದನ್ನು ಕೂಡ ಶಾಪ್ ಮಾಡಿದ್ದೀನಿ. ಅದನ್ನು ಎಲ್ಲರೂ ತಂದಿರ್ತಾರೆ. ಅದನ್ನು ಬಿಟ್ಟು ಏನೇನು ತಂದೆ ಅಂತ ನಿಮ್ಮ ಜೊತೆ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇದೊಂದು ವಾಟರ್ ಬಾಟ್ಲ್ ತೊಗೊಂಡೆ.
ಇದರ ಬೆಲೆ ಬಂದು 22 ರೂಪೀಸ್ ಇತ್ತು. ಬಟ್ ಡಿ ಮಾರ್ಟಲ್ಲಿ 19 ರೂಪೀಸ್ಗೆ ಈ ಬಾಟಲ್ ಇತ್ತು. ನಾನು ಯಾಕೆ ಈ ಬಾಟಲ್ ತೊಗೊಂಡೆ ಅಂತಂದರೆ ಇದಕ್ಕೆ ಮುಚ್ಚಳನೇ ಕಪ್ ಥರ ಇದೆ. ನಾವು ಎಲ್ಲರೂ ಪಾರ್ಕ್ಗೆ ಹೋದಾಗ ಅಥವಾ ಮಕ್ಕಳಿರೋದ್ರಿಂದ ಎಲ್ಲ ಕಡೆಯೂ ವಾಟರ್ ಬಾಟ್ಲ್ ಕ್ಯಾರಿ ಮಾಡಬೇಕಾಗತ್ತೆ. ಹಾಗಾಗಿ ಅದಕ್ಕೋಸ್ಕರ ಎಕ್ಸ್ಟ್ರಾ ಕಪ್ ತೊಗೊಳ್ಳೋ ಬದಲು ಈ ರೀತಿ ಕಪ್ ಇರೋದ್ರಿಂದ ನನಗೆ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅದನ್ನು ತೊಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಈ ಲೈಟರ್, ಚಾಕು ಮತ್ತು ಪೀಲರ್ ಇತ್ತು. ಇದರ ಕಾಸ್ಟ್ ಬಂದುಬಿಟ್ಟು 137 ಏನೋ ಇತ್ತು. ನನಗೆ ಇದು ಡಿಮಾರ್ಟಲ್ಲಿ 89 ರೂಪೀಸ್ಗೆ ಸಿಕ್ತು. ಇದು ಕೂಡ ಆಫರಲ್ಲಿ ಇರೋದ್ರಿಂದ ನಾನು ತೆಗೆದುಕೊಂಡೆ. ನನ್ನ ಹಳೆ ಲೈಟರ್ ಸ್ವಲ್ಪ ಕೆಲವೊಮ್ಮೆ ವರ್ಕ್ ಆಗ್ತಿತ್ತು, ಕೆಲವೊಮ್ಮೆ ವರ್ಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಇದನ್ನು ತೆಗೆದುಕೊಂಡೆ. ಜೊತೆಗೆ ಪೀಲರ್ ಮತ್ತು ಚಾಕು ಕೂಡ ಇರೋದ್ರಿಂದ ನಾನು ಇದನ್ನೇ ತೆಗೆದುಕೊಂಡೆ, ಕಾಂಬೋನಲ್ಲಿ ಬರುತ್ತಲ್ವ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಸ್ಟ್ಯಾಂಡ್ ತೆಗೆದುಕೊಂಡೆ. ಈ ಸ್ಟ್ಯಾಂಡ್ ನನಗೆ ಬೇಕಾಗಿತ್ತು, ಹಾಗಾಗಿ ಈ ಸ್ಟ್ಯಾಂಡನ್ನು ಕೂಡ ತೆಗೆದುಕೊಂಡೆ. ಇದು ಬಂದುಬಿಟ್ಟು 25 ರೂಪೀಸ್. ಸ್ಟ್ಯಾಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ಗಟ್ಟಿಯಾಗಿ ಕೂಡ ಇತ್ತು. ಹಾಗಾಗಿ ನಾನು ಈ 25 ರೂಪೀಸ್ ಸ್ಟ್ಯಾಂಡನ್ನೇ ತೆಗೆದುಕೊಂಡೆ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಡಿಶ್ ವಾಷರ್ ಜೆಲ್. ನಾನು ಯಾವತ್ತೂ ಚಿಕ್ಕ ಬಾಟಲನ್ನು ತೆಗೆದುಕೊಳ್ತಿದ್ದೆ, ಇಲ್ಲಾಂದರೆ ರೀಫಿಲ್ ಪ್ಯಾಕನ್ನು ತೆಗೆದುಕೊಳ್ತಿದ್ದೆ. ಈ ಸಲ ಆಫರ್ ಇರೋದ್ರಿಂದ ಇದನ್ನು ತೆಗೆದುಕೊಳ್ಳೋಣ ಅಂತ ತೆಗೆದುಕೊಂಡೆ. ಆ್ಯಕ್ಚುಲಿ ಇದು 750 ml ಪ್ಲಸ್ 250 ml ಅನಿಸುತ್ತೆ. ಇದ್ರ ಮೇನ್ ಬೆಲೆ ಬಂದುಬಿಟ್ಟು ದೊಡ್ಡ ಬಾಟಲ್ಗೆ 160 ರೂಪೀಸ್ ಆಗುತ್ತೆ, ಹಾಗೂ ಚಿಕ್ಕ ಬಾಟ್ಲಿಗೆ ಮತ್ತು ಎಕ್ಸ್ಟ್ರಾ 60 ರೂಪೀಸ್ ಆಗುತ್ತೆ. ಇದೆರಡು ಕಾಂಬೋನಲ್ಲಿ ನನಗೆ 120 ರೂಪೀಸ್ಗೆ ಸಿಕ್ತು. ಇದು ಕೂಡ ಗುಡ್ ಪರ್ಚೇಸ್ ಅಂದ್ಕೊಂಡು ನಾನು ತೆಗೆದುಕೊಂಡೆ. ಇದು ಕೂಡ ನನಗೆ ಆಫರ್ನಲ್ಲಿ ಸಿಕ್ತು. ನೆಕ್ಸ್ಟ್ ಬಂದುಬಿಟ್ಟು ಹಿಮಾಲಯ ಫೇಸ್ ವಾಶ್. ನಾನು ಇನ್ನೂ ಕೂಡ ನನ್ನ ಮುಖಕ್ಕೆ ಏನನ್ನೂ ಯೂಸ್ ಮಾಡೋದಿಲ್ಲ. ಪೌಡ್ರು, ಕ್ರೀಮು ಯಾವುದನ್ನು ಕೂಡ ನಾನು ಇನ್ನೂ ಯೂಸ್ ಮಾಡಿಲ್ಲ. ಕೇವಲ ಕಾಜಲ್ ಮತ್ತು ಲಿಪ್ಸ್ಟಿಕ್ಕನ್ನು ಮಾತ್ರ ಯೂಸ್ ಮಾಡ್ತೀನಿ. ಯಾವುದೇ ಫಂಕ್ಷನ್ ಇರಲಿ, ಎಷ್ಟೇ ದೊಡ್ಡ ಫಂಕ್ಷನ್ ಇರಲಿ, ನಾನು ಏನನ್ನು ಯೂಸ್ ಮಾಡೋದಿಲ್ಲ. ಇವತ್ತಿಂದ ಒಂದು ಫೇಸ್ ವಾಶನ್ನು ಯೂಸ್ ಮಾಡೋಣ ಅಂದ್ಕೊಂಡು ತೆಗೆದುಕೊಂಡು ಬಂದೆ. ಇದಕ್ಕೆ ಬಂದುಬಿಟ್ಟು 65 ರೂಪೀಸ್. ಬಟ್ ನನಗೆ ಡಿ ಮಾರ್ಟಲ್ಲಿ 50 ರೂಪೀಸ್ಗೆ ಸಿಕ್ತು ಆಫರ್ ಇರೋದ್ರಿಂದ. ನೆಕ್ಸ್ಟ್ ಬಂದುಬಿಟ್ಟು ಈ ಟ್ರೇ. ಇದು ನನಗೆ 89 ರೂಪೀಸ್ಗೆ ಸಿಕ್ತು. ತುಂಬ ಚೆನ್ನಾಗಿದೆ. ನನಗಿದು ಆಯಿಲೆಲ್ಲ ಆರ್ಗನೈಸ್ ಮಾಡೋದಕ್ಕೆ ಬೇಕಾಗಿತ್ತು, ತೆಗೆದುಕೊಂಡು ಬಂದೆ. ಇದನ್ನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾನು ಇದನ್ನು ತೆಗೆದುಕೊಂಡೆ. ಮುಂದಿನ ವಿಡಿಯೋಗಳಲ್ಲಿ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಕೂಡ ನಾನು ಇದನ್ನು ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಕಿಚನ್ ಟವೆಲ್ಸ್ ತೆಗೆದುಕೊಂಡೆ. ಟಿಶ್ಯೂ ಪೇಪರ್ಸ್. ನಾನು ಮುಂಚೆ ಮಾಮೂಲಿ ಟಿಶ್ಯೂ ಪೇಪರನ್ನೇ ಯೂಸ್ ಮಾಡ್ತಾಯಿದ್ದೆ. ಈ ಸಲ ಒಂದು ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಕಿಚನ್ ಟವೆಲ್ಸನ್ನೇ ಎಕ್ಸ್ಟ್ರಾ ತೆಗೆದುಕೊಂಡು ಬಂದೆ. ಕಿಚನ್ ಟಿಶ್ಯೂಸನ್ನು ತೆಗೆದುಕೊಂಡು ಬಂದೆ. ಇದು ಬೈ ಒನ್ ಗೆಟ್ ಒನ್ ಇತ್ತು. ಇದು ಬಂದುಬಿಟ್ಟು 89 ರೂಪೀಸ್ಗೆ ಸಿಕ್ತು. ಇದರ ಮೇನ್ ಪ್ರೈಸ್ ಬಂದುಬಿಟ್ಟು 130 ರೂಪೀಸ್. ನನಗೆ ಆಫರಲ್ಲಿ ಸಿಕ್ತು, ಹಾಗಾಗಿ ತೆಗೆದುಕೊಂಡೆ. ಇಷ್ಟೇ ನಾನು ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಈ ಸಲ, ಗ್ರೋಸರೀಸನ್ನು ಬಿಟ್ಟು. ಓಕೆ ಫ್ರೆಂಡ್ಸ್, ನಾನು ಡಿ ಮಾರ್ಟಿಂದ ಏನೇನು ತಂದೆ ಅಂತ ನೋಡ್ಕೊಂಡು ಬಂದ್ರಲ್ವಾ. ಓಕೆ, ಇವಾಗ ಡಿ ಮಾರ್ಟಿಂದ ಬಂದ ಮೇಲೆ ತುಂಬ ಲೇಟಾಗಿತ್ತು, ಹಾಗಾಗಿ ತಕ್ಷಣಕ್ಕೆ ಏನಾದರೂ ಒಂದು ಬೇಗ ಆಗೋ ರೆಸಿಪಿನ ಮಾಡೋಣ ಅಂದ್ಕೊಂಡು ನಾನು ಟೊಮೆಟೊ ಬಾತ್ ಮಾಡಿದೆ. ಅದರ ವಿಡಿಯೋ ಕೂಡ ನಾನು ಇವಾಗ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ತುಂಬ ಟೈಮ್ ಕಡಿಮೆ ಇದ್ದಾಗ ಸ್ವಲ್ಪ ಚೆನ್ನಾಗೂ ಇರಬೇಕು, ಹಾಗೆ ಬೇಗನೂ ಕೂಡ ಆಗಬೇಕು ಅನ್ನೋ ಟೈಮಲ್ಲಿ ನಾವು ಇದನ್ನು ಮಾಡ್ಕೋಬೋದು. ಇವಾಗ ಅದರ ವಿಡಿಯೋನ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಓಕೆ, 1 ನಿಮಿಷದ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಅದಕ್ಕಾಗಿ ನಾನು ಬಾಯಿನಲ್ಲೇ ಹೇಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು 1 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಕೂಡ ಹಾಕಿ, 1 ಪಲಾವ್ ಎಲೆ, 3 ಲವಂಗ, 1 ಇಂಚು ಚಕ್ಕೆನ ಹಾಕಿಬಿಟ್ಟು ಒಂದ್ಸಲ ಫ್ರೈ ಮಾಡಿ ಅದಕ್ಕೆ 5 ಟೊಮೆಟೊನ ಹಾಕಿ 3 ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಜೊತೆಗೆ ಅರಿಶಿನ ಪೌಡ್ರನ್ನು ಕೂಡ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಮೇಲ್ ಬಂದ ಮೇಲೆ ಟೊಮೆಟೊ ಕೂಡ ಸಾಫ್ಟ್ ಆದಮೇಲೆ ನಾನು ಇದಕ್ಕೆ ತೊಳೆದಿಟ್ಟಿರೋ ಅಕ್ಕಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು 3 ಗ್ಲಾಸ್ ಅಕ್ಕಿದು ಮಾಡ್ತಾಯಿದ್ದೀನಿ, ಹಾಗಾಗಿ 3 ಗ್ಲಾಸ್ಗೆ 6 ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೇನನ್ನೂ ಹಾಕಿಲ್ಲ, ಇದಕ್ಕಷ್ಟನ್ನೇ ಹಾಕಿರೋದು. ಕಡಲೆಬೇಳೆ, ಜೀರಿಗೆ, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಚಿಕ್ಕದಾಗಿ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಪೇಸ್ಟ್ ಬೇಕಿದ್ರೂ ಹಾಕ್ಕೊಳ್ಬೋದು. ಅದನ್ನು ಕೂಡ 1 ಸ್ಪೂನ್ನಷ್ಟು
ಎಣ್ಣೆಯಲ್ಲಿ ಹಸಿ ವಾಸನೆವರೆಗೂ ಹುರ್ಕೊಂಡು ಆಮೇಲೆ ಟೊಮೆಟೊ ಹಾಕಿಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಅದಕ್ಕೆ ಅಕ್ಕಿನ ಆ್ಯಡ್ ಮಾಡಿದ್ದೀನಿ. ಇವಾಗ 6 ಗ್ಲಾಸ್ನಷ್ಟು ನೀರು ಹಾಕಿಬಿಟ್ಟು ಇದಕ್ಕೆ ಒಂದೇ ಒಂದು ಟೀ ಸ್ಪೂನಷ್ಟು ಸಕ್ಕರೆಯನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಮುಚ್ಚಿಬಿಟ್ಟು 1 ವಿಸಿಲ್ ಹೊಡೆಸಿದ್ರೆ ಸಾಕು. ನಾನು ಮಾಮೂಲಿ ರೈಸಲ್ಲೇ ಮಾಡ್ತಾಯಿದ್ದೀನಿ, ನೀವು ಬೇಕಿದ್ದರೆ ಬಾಸುಮತಿ ರೈಸಲ್ಲಿ ಕೂಡ ಮಾಡ್ಕೊಳ್ಬೋದು. ಮಾಮೂಲಿ ರೈಸಲ್ಲಿ ಮಾಡಿದ್ರೂ ಚೆನ್ನಾಗೇ ಬರುತ್ತೆ. ಇವಾಗ ಇದನ್ನು 1 ವಿಸಿಲ್ ಹೊಡೆಸ್ಕೊಳ್ಳೋಣ. ಇವಾಗ ನಮ್ಮ ಟೊಮೆಟೊ ಬಾತ್ 1 ವಿಸಿಲ್ ಹೊಡೆದು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದುರಿದ್ರು ಕೂಡ ಆಗಿದೆ, ಚೆನ್ನಾಗಿ ಕೂಡ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಆಗಿದೆ. ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಮ್ರಾದಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ರುಚಿಯಾದ ಟೊಮೆಟೊ ಬಾತ್ ಕೂಡ ಸವಿಯೋದಕ್ಕೆ ರೆಡಿಯಾಗಿದೆ. ಇದ್ರ ಜೊತೆಗೇ ನಾನು ಬೆಳಿಗ್ಗೆ ಚಪಾತಿ ಮತ್ತು ಕೋಸಿನ ಪಲ್ಯ ಮಾಡಿದ್ದೆ, ಅದು ಕೂಡ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಮನೆಯಲ್ಲೇ ಮಾಡಿರೋ ಗಟ್ಟಿ ಮೊಸರನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಟೊಮೆಟೊ ಬಾತ್ ರೆಸಿಪಿನ ನೋಡ್ಕೊಂಡು ಬಂದ್ರಲ್ವಾ? ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಓಕೆ, ನಾನು ಇವತ್ತಿನ ವ್ಲಾಗನ ಇಲ್ಲೇ ಮುಗಿಸ್ತೀನಿ. ಯಾಕಂದರೆ ಮಕ್ಕಳಿಗೆ ಈಗ ತಾನೇ ಹೆಲ್ತ್ ಸರಿ ಹೋಗ್ತಾ ಇದೆ, ಹಾಗಾಗಿ ನನಗೆ ಜಾಸ್ತಿ ಶೂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿರೋ ವ್ಲಾಗ್ ಜೊತೆ ನಿಮ್ಮ ಜೊತೆ ಬರ್ತೀನಿ, ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಿವೆ ಅಂತ. ಹಾಗೆ ಹೇಗೆ ಇತ್ತು ಅಂತ ನನಗೆ ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣಿಸುತ್ತೆ, ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಕೂಡ ನೀವೇ ಮೊದಲಿಗರಾಗಿ ಪಡಿಬೋದು. ನಿಮಗೆ ಯಾವುದೇ ಒಂದು ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ. ಈಗಲೇ ಮಾಡ್ತೀರಲ್ವಾ? ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.